ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಜ್ವಲ್ ಹೆಚ್ಎನ್, ನಿಮ್ಮ ಆರೋಗ್ಯದ ವೆಲ್ವಿಷನ್. ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಅದು ಯಾವುದಂದರೆ ಹ್ಯಾಲಿಟೋಸಿಸ್, ಬ್ಯಾಡ್ ಸ್ಮೆಲ್ ಫ್ರಮ್ ಮೌತ್ ಅಥವಾ ಬಾಯಿಯ ದುರ್ವಾಸನೆ ಅಂತ. ಇದೆಲ್ಲರಿಗೂ ಸಾಮಾನ್ಯವಾಗಿ ಆಗಿರುತ್ತೆ. ಇದಕ್ಕೆ ಏನು ಕಾರಣ, ಇದಕ್ಕೆ ಏನು ಮನೆಯಲ್ಲೇ ಪರಿಹಾರ ಮಾಡ್ಕೋಬೇಕು ಅಂತ ಒಂದು ಸ್ಮಾಲ್ ಟಾಪಿಕ್. ಇದಕ್ಕೆ ಏನು ಮೇಯ್ನ್ ಕಾರಣಗಳಂದರೆ, ಮೇಯ್ನಾಗಿ ಹೊಟ್ಟೆ ಸರಿ ಇಲ್ಲ ಅಂದರೂ ಬಾಯಿಯ ದುರ್ವಾಸನೆ ಬರುತ್ತೆ. ಅದಕ್ಕೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಆ ಥರ ಆಗುತ್ತೆ. ಕಾನ್ಸ್ಟಿಪೇಷನ್, ಮೋಷನ್ ಸರಿಗೆ ಹೋಗಲಿಲ್ಲ ಅಂದರೂ ಆ ಥರ ಆಗುತ್ತೆ. ಡ್ರೈನೆಸ್ ಆಫ್ ಮೌತ್, ಬಾಯಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ ಅಥವಾ ನೀರು ದೇಹಕ್ಕೆ ಸಾಲಿಲ್ಲ ಅಂದರೂ ಆ ಥರ ಆಗುತ್ತೆ. ನೆಕ್ಸ್ಟು ಬ್ಯಾಕ್ಟೀರಿಯಲ್ ಗ್ರೋತ್, ಬ್ಯಾಕ್ಟೀರಿಯಾ ಹೊಟ್ಟೆನಲ್ಲಾಗಲಿ ಬಾಯಲ್ಲಾಗಲಿ ಗ್ರೋತ್ ಆಗುತ್ತೆ, ಅದರಿಂದ ಬಾಯಿಯ ವಾಸನೆ ಬರುತ್ತೆ. ನೆಕ್ಸ್ಟ್ ಒಂದು ಓರಲ್ ಅನ್ಹೈಜಿನ್, ಬಾಯಿಯ ಸ್ವಚ್ಛತೆ ಮೇಂಟೈನ್ ಮಾಡದೇ ಇದ್ದರೆ. ನೆಕ್ಸ್ಟು ಹಲ್ಲಲ್ಲಿ ಅಥವಾ ಒಸಿಡಿನಲ್ಲಿ ತೊಂದರೆ ಇದ್ರೂ ಬಾಯಿಯ ದುರ್ವಾಸನೆ ಬರುತ್ತೆ. ಇದಕ್ಕೆ ಏನು ಮನೆಯಲ್ಲೇ ಪರಿಹಾರ ಮಾಡ್ಕೋಬೋದಂದರೆ, ಮೇಯ್ನಾಗಿ ಬ್ರಷ್ ಮಾಡಿ, 2 times ಬ್ರಷ್ ಮಾಡಿ. ಹಾಗೆ ಟಂಗ್ ಕ್ಲೀನರಲ್ಲಿ ನಾಲ್ಗೆನೂ ಕ್ಲೀನ್ ಮಾಡಿಕೊಡಿ ದಿನಕ್ಕೆ 2 ಸತಿ. ನೆಕ್ಸ್ಟು ನೀರನ್ನು ಜಾಸ್ತಿ ಕುಡೀರಿ, ಡ್ರೈನೆಸ್ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಒಂದು ಲವಂಗ ಒಂದು 4-5, ಒಂಚೂರು ಶುಂಠಿನ 1 ಲೋಟ ನೀರಿಗೆ ಹಾಕಿ ಕುದಿಸಿ, ಅದನ್ನು ಶೋಷಿ ಆ ಉಗುರು ಬೆಚ್ಚಿರ್ಬೇಕಾದ್ರೆ ಆ ನೀರಲ್ಲಿ ಬಾಯಿ ಮುಕ್ಕಳಿಸಿ ದಿನಕ್ಕೆ 2 ಸತಿ. ಅದೇ ನೀರನ್ನು ಹೊಟ್ಟೆಗೂ ಕುಡಿಬೋದು 1 ಲೋಟ. ಅದರಿಂದನೂ ಹೊಟ್ಟೆನೂ ಶುಚಿ ಆಗುತ್ತೆ, ಬಾಯಿಯೂ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಒಂದು ಲವಂಗ ಅಥವಾ ಏಲಕ್ಕಿ, ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಚೀಪೋದು, ಆ ಬಾಯಲ್ಲಿ ಹಾಕಿ ಅಗಿರಿ, ದಿನಕ್ಕೆ 1-2 ಸತಿ ರಸ ಕುಡೀರಿ, ಮುಗಿದ್ಬಿಡಿ. ಅದನ್ನು ಬಾಯಿ ವಾಸನೆಗೆ ಒಳ್ಳೆಯದು. ನೆಕ್ಸ್ಟ್ ಒಂದು ಗರಿಕೆ ಸಿಗುತ್ತೆ, ಒಂದು 4-5 ಗರಿಕೆಯನ್ನು ತೊಗೊಳ್ಳಿ, ವಾಶ್ ಮಾಡಿ ಅದನ್ನು ಬಾಯಲ್ಲಿ ಹಾಕಿ ಅಗಿರಿ, ರಸ ಕುಡೀರಿ, ಆಮೇಲೆ ಅದನ್ನು ಉಗಿದ್ಬಿಡಿ. ಅದರಿಂದ ಬಾಯಿಯ ದುರ್ವಾಸನೆ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟು ಪುದೀನ ಎಲೆ ಸಿಗುತ್ತೆ, ಒಂದು 2 ಪುದೀನ ಎಲೆ ತೊಗೊಳ್ಳಿ, ದಿನಕ್ಕೆ 3 ಸತಿ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಒಂದು 2 ಎಲೆನ ಅಗಿರಿ, ರಸ ಎಲ್ಲ ಕುಡೀರಿ, ನೆಕ್ಸ್ಟು ಉಗಿದ್ಬಿಡ್ಬೋದು. ಅದು ಹೊಟ್ಟೆಗೂ ಒಳ್ಳೆಯದು, ಬಾಯಿಯ ದುರ್ವಾಸನೆಗೂ ಒಳ್ಳೆಯದು. ನೆಕ್ಸ್ಟ್ ಒಂದು ಬೆಟ್ಟದ ನೆಲ್ಲಿಕಾಯಿ ಪುಡಿ ಸಿಗುತ್ತೆ, ಆಮ್ಲ ಪೌಡರ್ ಅಂತ. ಇನ್ನೊಂದು ಅಳಲೆಕಾಯಿ ಪುಡಿ, ಹರಿತಕ್ಕಿ ಪೌಡರ್ ಅಂತ. ಆ ಎರಡನ್ನೂ ಒಂದು ಸ್ವಲ್ಪ ಅರ್ಧ ಚಮಚ ತೊಗೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಅದರಲ್ಲಿ ಹಲ್ಲುಜ್ಜಿ ದಿನಕ್ಕೆ 2 ಸತಿ. ಅದೇ ಪುಡಿನ ನೀರಿಗೆ ಹಾಕಿ ಕುಡಿಲಿಬೋದು, ಹೊಟ್ಟೆಗೂ ಒಳ್ಳೆಯದು. ಇದರಿಂದನೂ ನಿಮ್ಮ ಬ್ಯಾಡ್ ಸ್ಮೆಲ್ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒಂದು ಸಬ್ಬಸಿಗೆ ಸೊಪ್ಪು ಅಂತ ಇರುತ್ತೆ, ಅದನ್ನು ತೊಳೆದು ಒಂದು 5-6 ಎಲೆಗಳನ್ನ ಬಾಯಲ್ಲಿ ಹಾಕಿ ಅಗಿದು ರಸ ಕುಡಿದು ಅದನ್ನು ಉಗಿದೆ, ಅದರಿಂದನೂ ಹೊಟ್ಟೆಗೆ ಒಳ್ಳೆಯದು. ನೆಕ್ಸ್ಟ್ ಒಂದು ಬೇಲದ ಹಣ್ಣು ಅಂತ ಸಿಗುತ್ತೆ, ವುಡ್ ಆ್ಯಪಲ್ ಅಂತ. ಅದ್ರದ್ದು ಜ್ಯೂಸ್ ತುಂಬ ಒಳ್ಳೆಯದು, ಹೊಟ್ಟೆಗಾಗಲಿ ಬಾಯಿಯ ದುರ್ವಾಸನೆಗೆ. ಆ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಕುಡಿದು ದಿನಕ್ಕೆ 1 ಲೋಟ, ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ಒಂದು ಸೋಂಪು ಅಥವಾ ಜೀರಿಗೆನ ಊಟ ಆದಮೇಲೆ ಒಂದು ಅರ್ಧ ಚಮಚ ಆಗಿದೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಅದರಿಂದನೂ ಬಾಯಿಯ ದುರ್ವಾಸನೆ ಕಮ್ಮಿ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒಂದು ಆಯುರ್ವೇದ ಮೆಡಿಕಲ್ ಸ್ಟೋರ್ಗಳಲ್ಲಿ ಕದಿರಾದಿ ವಟಿ ಅಥವಾ ಲವಂಗಾದಿ ವಟಿ ಅಂತ ಸಿಗುತ್ತೆ, ಚಿಕ್ಕ ಟ್ಯಾಬ್ಲೆಟ್. ಅದನ್ನು ದಿನಕ್ಕೆ 2-3 ಟ್ಯಾಬ್ಲೆಟ್ ಬಾಯಿಯಲ್ಲಿ ಹಾಕಿ ಚೀಪ್ತಾ ರಸ ಕುಡಿದ್ರೆ ಅದರಿಂದ ಬಾಯಿಯ ದುರ್ವಾಸನೆಯೂ ಕಮ್ಮಿ ಆಗುತ್ತೆ, ಅದು ಡೈಜೆಸ್ಟಿವ್ ಸಿಸ್ಟಮ್ಗೂ ಒಳ್ಳೆಯದು. ನೆಕ್ಸ್ಟ್ ಒಂದು ಊಟ ಆದಮೇಲೆ ಮಧ್ಯಾಹ್ನ ತಾಂಬೂಲ ಸೇವನೆಯೂ ಮಾಡ್ಬೋದು, ಅದುವೇ ಹೊಟ್ಟೆಗೂ ಒಳ್ಳೆಯದು, ಬಾಯಿಯ ದುರ್ವಾಸನೆಗೂ ಯೂಸ್ಫುಲ್. ಇದರಲ್ಲಿ ಯಾವ್ದಾರ 2-3 ನೀವು ಅಭ್ಯಾಸ ಮಾಡ್ಕೊಂಬನ್ನಿ, 1 ಮಂತ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಇದೆ. ಓಕೆ, ಥ್ಯಾಂಕ್ ಯು.